30 ವರ್ಷಗಳ ಕಾಲ ಮೀಸಲಾತಿಯಲ್ಲಿ ಎಸ್ಸಿ ಮೀಸಲಾತಿಯಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು ಅನ್ನುವಂತ ಹೋರಾಟವನ್ನು, ಅದರಲ್ಲಿ ವಿಶೇಷವಾಗಿ ಈ ರಾಜ್ಯದಲ್ಲಿ ಸತತವಾಗಿ 50 ವರ್ಷಗಳ ಕಾಲ ಮೀಸಲಾತಿಯಲ್ಲಿ ಅನ್ಯಾಯ ಆಗಿರ್ತಕ್ಕಂಥ ಸಮಾಜ ಅದು ಯಾವ್ದಾದ್ರು ಇದ್ರೆ ಅದು ಮಾದಿಗ ಸಮಾಜ ಅನ್ನುವಂಥದ್ದನ್ನ ಈ ರಾಜ್ಯದ ಎಲ್ಲಾ ರಾಜಕೀಯ ಪಕ್ಷಗಳು ಒಪ್ಪಿಕೊಳ್ಳಬೇಕಾಗಿರ್ತಕ್ಕಂಥ ಸಂದರ್ಭ ಬಂದಿದೆ. ಯಾಕಂತಂದ್ರೆ ಅದರಲ್ಲಿ ಈ ದೇಶದ ಮುತ್ಸದ್ದಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ಒಟ್ಟಾರೆಯಾಗಿ ಇಡೀ ದೇಶದಲ್ಲಿ ಮಾದಿಗ ಸಮಾಜಕ್ಕೆ ಅನ್ಯಾಯ ಆಗುತ್ತೆ ಅನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಆಂಧ್ರ ಪ್ರದೇಶದ ಮಂದಕೃಷ್ಣ ಮಾದಿಗ ಅವರ ಹೋರಾಟವನ್ನ ಗುರುತಿಸಿ ದೇಶದಲ್ಲಿ ಈ ಸಮಾಜ ಎಷ್ಟಿದೆ ಅನ್ನುವಂಥದ್ದನ್ನ ಪರಿಗಣಿಸಿ ಅದರ ಲೆಕ್ಕವನ್ನು ತಗೊಂಡು ಸುಪ್ರೀಂ ಕೋರ್ಟ್ಗೆ ಸಾಲಿಸಿಟರ್ ಜನರಲ್ ಅನ್ನ ನೇಮಕ ಮಾಡೋದ್ರ ಮುಖಾಂತರ 7:1 ಅನುಪಾತದಲ್ಲಿ ಆ ರಾಜ್ಯಗಳಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು ಅನ್ನುವಂತ ಪರಿಕಲ್ಪನೆಯನ್ನ ಸುಪ್ರೀಂ ಕೋರ್ಟ್ ಮುಖಾಂತರ ಇವತ್ತು ಈ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮನಗಂಡಿದ್ದೀವಿ. ಬಂಧುಗಳೇ, ಇದನ್ನ ಜಾರಿಗೊಳಿಸಿ ಸುಪ್ರೀಂ ಕೋರ್ಟ್ ಇದನ್ನ ಕಳಿಸಿ 2 ವರ್ಷಗಳ ಕಾಲ ಆಗಿದ್ರು ಕೂಡ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೇವಲ ಎಸ್.ಸಿ. ಮಹದೇವಪ್ಪ, ಜಿ. ಪರಮೇಶ್ವರ್ ಮತ್ತೆ ಪ್ರಿಯಾಂಕಾ ಖರ್ಗೆ ಅವರ ಮಾತನ್ನ ನಂಬಿ ಅವರ ಸಮಾಜಕ್ಕೆ ಅನುಕೂಲ ಮಾಡುವ ಒಂದೇ ಒಂದು ಉದ್ದೇಶಕ್ಕಾಗಿ ಇವತ್ತು ಈ ಮಾದಿಗ ಸಮಾಜವನ್ನು ದೂರ ಮಾಡ್ತಾ ಇದ್ದಾರೆ. ಈ ಮಾದಿಗ ಸಮಾಜಕ್ಕೆ ಮೀಸಲಾತಿ ಸಿಗಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತು ಸದಾಶಿವ ಆಯೋಗದ ವರದಿಯನ್ನು ದೂರ ಇಟ್ಟು, ಮಾಧುಸ್ವಾಮಿ ವರದಿಯನ್ನು ದೂರ ಇಟ್ಟು, ಮತ್ತೆ ತಾವೇ ನಿರ್ಮಾಣ ಮಾಡಿರ್ತಕ್ಕಂಥ ನಾಗಮೋಹನ್ ದಾಸ್ ವರದಿಯನ್ನು ಕೂಡ ಅವರು ದೂರ ಇರೋದ್ರ ಮುಖಾಂತರ ಅವರ ಸಮಾಜಕ್ಕೆ ಅನುಕೂಲ ಆಗಲಿ ಅನ್ನುವಂತ ಕಾರಣಕ್ಕಾಗಿ 6:5 ಅನುಪಾತವನ್ನ ಇವತ್ತು ವರ್ಗೀಕರಣ ಮಾಡೋದ್ರ ಮುಖಾಂತರ ಅವರಿಗೆ ಏನು ಮನಸ್ಸಿಗೆ ಬರ್ತಕ್ಕೋ ಆ ರೀತಿಯಾಗಿ ಸಿದ್ದರಾಮಯ್ಯನ ಬಲಿ ಪಡೆದುಕೊಂಡು ಸಿದ್ದರಾಮಯ್ಯನ ಕುಂದ್ರಿಸಿಕೊಂಡು ಇವರ ಮನೆಯಲ್ಲಿ ಮೀಸಲಾತಿಯನ್ನು ಸೃಷ್ಟಿ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದ ಗತಿ ಎಲ್ಲಿಗೆ ಬಂದಿದೆ ಅಂತಂದ್ರೆ ಇವತ್ತು ಸಿದ್ದರಾಮಯ್ಯನವರು, ಎಸ್.ಸಿ. ಮಹದೇವಪ್ಪ, ಪ್ರಿಯಾಂಕಾ ಖರ್ಗೆ, ಜಿ. ಪರಮೇಶ್ವರ ಕೈಗೊಂಬೆಯಾಗಿ ಆಟ ಆಡ್ತಾ ಇದ್ದಾರೆ ಬಂಧುಗಳೇ. ಆದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರೋದು ಕೇವಲ ಎಸ್.ಸಿ. ಮಹದೇವಪ್ಪನ ಮತಗಳಿಂದ ಅಷ್ಟೇ, ಇನ್ಯಾವ ಮತಗಳು ಕೂಡ ಈ ಪಕ್ಷಕ್ಕೆ ಬಂದಿಲ್ಲ ಅನ್ನುವಂತ ಪರಿಕಲ್ಪನೆಯನ್ನು ಅವರಿಗೆ ತುಂಬದ್ರ ಮುಖಾಂತರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ಸಮಾಜವನ್ನು ತುಳಿಬೇಕನ್ನೋ ಏಕೈಕ ಉದ್ದೇಶದಿಂದ ಇವತ್ತು 50 ವರ್ಷಗಳ ಕಾಲ ಸಂಪೂರ್ಣವಾಗಿ 17%, 15% ಮೀಸಲಾತಿಯನ್ನು ಅದೇ ಸಮಾಜದವರು ತಗೊಂಡಿರೋದ್ರಿಂದ ಈಗೇನಾದ್ರೂ ನಮಗೆ ಒಳ ಮೀಸಲಾತಿ ಆಯ್ತು ಅಂತ ಹೇಳಿದ್ರೆ ಈ ಸಮಾಜ ನಮ್ಮನ್ನ ದೂರ ತಳ್ಳುತ್ತೆ ಅನ್ನುವಂತ ಭಯದಿಂದ ಇವತ್ತು ವರ್ಗೀಕರಣ ಮೀಸಲಾತಿಯನ್ನು ಮಾಡ್ತಾ ಇಲ್ಲ. ಆಯೋಗಗಳನ್ನ ರಚನೆ ಇವರೇ ಮಾಡ್ತಾರೆ, ಬಟ್ ಆಯೋಗದ ವರದಿಯನ್ನ ಇವತ್ತು ಸ್ಪಷ್ಟೀಕರಣವಾಗಿ ಸರ್ಕಾರಕ್ಕೆ ಕೊಡ್ತಾ ಇಲ್ಲ, ಅದನ್ನು ಜಾರಿಗೊಳಿಸ್ತಾ ಇಲ್ಲ. ಇದರ ಪೂರ್ವವಾಗಿ ಇವತ್ತು ಸಂತೋಷ್ ಲಾಡವರೇ, ನಿಮ್ಮ ಶಕ್ತಿ ನಮ್ಮ ಸಮಾಜವನ್ನು ಇಟ್ಟುಕೊಂಡು ನೀನು ಯಾವ ರೀತಿ ಬೆಳೆದಿದೆಯಾ ಅನ್ನುವಂಥದ್ದನ್ನು ಸಂದೂರು ಕ್ಷೇತ್ರದಲ್ಲಿ ನನಗೆ ಗೊತ್ತಿದೆ. ನೀನು ಸಚಿವ ಸಂಪುಟದಲ್ಲಿ ವಿದ್ಯಾರ್ಥಿಗಳ ಕೂಗು ಜಾಸ್ತಿ ಆಗಿದೆ, ನಾವು ಉದ್ಯೋಗವನ್ನು ಭರ್ತಿ ಮಾಡಬೇಕಂತ ಹೇಳ್ತೀಯ ನೀನು. ನಿನ್ನ ಸಮಾಜದ ಕೊಡುಗೆ ಈ ರಾಜ್ಯದಲ್ಲಿ ಏನಿದೆ? ನಿನ್ನ ಸಮಾಜ ಏನೆಂದು ಕೊಟ್ಟಿದೆ? ಇಲ್ಲಿ ತೆರಿಗೆ ಏನು ಕೊಟ್ಟಿದೆ? ನನ್ನ ಸಮಾಜ ಪ್ರತಿ ಹಳ್ಳಿಯಲ್ಲಿ ಯಾವ ಮೂಲೆಯಲ್ಲಿ ಕಲ್ಲು ಹೋದರೆ ನನ್ನ ಸಮಾಜದ ಕೇರಿ ಮೇಲೆ ಬೀಳುತ್ತೆ. ನನ್ನ ಸಮಾಜ ಚಪ್ಪಲಿಯನ್ನು ಒಲಿಯೋದ್ರ ಮುಖಾಂತರ, ಕಸ ಗುಡಿಸುವುದರ ಮುಖಾಂತರ ಈ ರಾಜ್ಯಕ್ಕೆ, ಈ ದೇಶಕ್ಕೆ ತೆರಿಗೆ ಕಟ್ತಾ ಇದ್ದೀವಿ ನಾವು. ಮೀಸಲಾತಿ ನಿಮ್ಮ ಅಲ್ಲ, ಮೀಸಲಾತಿಯನ್ನು ನೀವು ನಮಗೆ ನಮ್ಮ ಸ್ವತ್ತು, ನಮ್ಮ ಸಂಪತ್ತು, ನಾವು ತೆರಿಗೆಯನ್ನು ಕೊಡೋದ್ರ ಮುಖಾಂತರ ಈ ರಾಜ್ಯದ ಬೆಳವಣಿಗೆಯನ್ನು ನಾವು ಮಾಡ್ತೀವಿ, ಈ ರಾಜ್ಯದ ಸ್ವಚ್ಛತೆಯನ್ನು ನಾವು ಮಾಡ್ತೀವಿ. ನಾವು ಮೀಸಲಾತಿ ಕೇಳಲಿಕ್ಕೆ ಆಗ್ತಿದೆ ನಿನಗೇನಿದೆ? ನೀನು ಸಂಡೂರಿನಲ್ಲಿ ಮುನ್ಸಿಪಾಲಿಟಿ ಸದಸ್ಯ ಆಗ್ಬೇಕಾದ್ರೆ ನಮ್ಮ ಸಮಾಜ ಬೇಕಾಗಿತ್ತು, ಜಿಲ್ಲಾ ಪಂಚಾಯತಿ ಸದಸ್ಯ ಆಗ್ಬೇಕಾಗಿದ್ರೆ ನಮ್ಮ ಸಮಾಜ ಬೇಕಾಗಿತ್ತು. ನೀನು ಒಬ್ಬ MLA ಆಗ್ಬೇಕಾದ್ರೆ ನಮ್ಮ ಸಮಾಜವನ್ನು ಹಿಡ್ಕೊಂಡೇ ಸಂಡೂರಿನಲ್ಲಿ ಗೆದ್ದಿದೆಯಾ ಅನ್ನುವಂಥದ್ದನ್ನ ನೀನು ಮರಿಬಾರದು. ಸಂತೋಷ. ಇವತ್ತು ನಿನಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಈ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ನಿನಗೆ ರಾಜಕೀಯ ಭವಿಷ್ಯ ಬೇಕಂತ ಹೇಳಿದ್ರೆ ನೀನು ಯಾವ ಕ್ಷೇತ್ರದಲ್ಲಿ ನಿಂತರೂ ಕೂಡ ನನ್ನ ಸಮಾಜ ಕಣ್ಣೆತ್ತಿ ನೋಡುತ್ತದೆ, ಹುಷಾರಿ. ಹಾಗಾಗಿ ನೀನು ಮೀಸಲಾತಿಯಲ್ಲಿ, ನಮ್ಮ ಮೀಸಲಾತಿಯಲ್ಲಿ ಕೈ ತೋರ್ಸಕ್ ಬಂದ್ರೆ ನಿನ್ನ ರಾಜಕೀಯ ಭವಿಷ್ಯವನ್ನೇ ನಾಶ ಮಾಡ್ತೀವಿ. ಅದು ನಿನಗೆ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದನ್ನ ಈ ಒಂದು
ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಬಂಧುಗಳೇ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ಖರ್ಗೆ, ಜಿ ಪರಮೇಶ್ವರ್ ಮತ್ತೆ ಎಚ್ ಸಿ ಮಹದೇವಪ್ಪ ಇವರೆಲ್ಲರೂ ಕೂಡ ಹುನ್ನಾರು ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳನ್ನ ಎತ್ತಿ ಇಡೀ ರಾಜ್ಯ ಸರ್ಕಾರವೇ ಅದಕ್ಕೆ ಕುಮ್ಮಕ್ಕು ನೀಡೋದ್ರ ಮುಖಾಂತರ 56,000 ಉದ್ಯೋಗಗಳನ್ನ ಸೃಷ್ಟಿ ಮಾಡಿದಿರಲ್ಲ, ಅದನ್ನ ನೇಮಕ ಮಾಡ್ತಿದಾರಲ್ಲ, ಒಳ್ಳೆ ರದ್ದು ಮಾಡಬೇಕಾದ್ರೆ ಇವತ್ತೇನು ಭಾರತೀಯ ಜನತಾ ಪಕ್ಷ 2022ರಲ್ಲಿ ನಮಗೆ 15% ಮೀಸಲಾತಿಯಿಂದ 17% ಮೀಸಲಾತಿಯನ್ನು ಹೆಚ್ಚಳ ಮಾಡಿರ್ತಕ್ಕಂಥದ್ದು ಇವತ್ತು ಸಹಿಸಿಕೊಳ್ಳಿದೆ. ನೀವು ಅದನ್ನ ರದ್ದುಗೊಳಿಸೋದ್ರ ಮುಖಾಂತರ ನೇಮಕಾತಿಯನ್ನು ಮಾಡ್ತಾ ಇದ್ರಿ. ಇದು ನಮ್ಮ ಸಮಾಜಕ್ಕೆ ಘೋರ ಅನ್ಯಾಯ ಮಾಡ್ತಾ ಇದ್ರಿ. ಇದರ ಪರಿಣಾಮವನ್ನ ನೀವು ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗುತ್ತೆ. ಇದನ್ನ ನಾವು ಕಡಾಖಂಡಿತವಾಗಿ ಈ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗೆ ಧಿಕ್ಕಾರ ಹಾಕೋದ್ರ ಮುಖಾಂತರ ಇವತ್ತು ನಾವೇನು ಸಾಂಕೇತಿಕವಾಗಿ ಧರಣಿಯನ್ನು ಮಾಡ್ತಾ ಇದೀವಿ, ಹೋರಾಟವನ್ನು ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ನಾವು ಉಗ್ರ ರೂಪದ ಹೋರಾಟವನ್ನು ಮಾಡುವ ಮುಖಾಂತರ ಈ ರಾಜ್ಯ ಸರ್ಕಾರವನ್ನು ಕಿತ್ತೊಗೆದು ನಮ್ಮ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಮೀಸಲಾತಿಯನ್ನು ಪಡ್ಕೊಂತೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದ್ರ ಮುಖಾಂತರ ನಮ್ಮ ಹೋರಾಟಕ್ಕೆ ಬಂದಿರತಕ್ಕಂಥ ನನ್ನೆಲ್ಲ ಸಂಬಂಧಿಕರು ಮತ್ತು ಅಕ್ಕ ತಂಗಿಯರಿಗೆ ವಂದನೆಗಳನ್ನ ಕೊಡುವ ಮುಖಾಂತರ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತದೆ. ಆಮೇಲೆ ಶಾಂತಿ ಶಿಸ್ತನ್ನ ಮರೆತು ಕ್ರಾಂತಿಯಿಂದ ಹೋರಾಟ ಮಾಡಬೇಕಾದಂಥ ದಿನಗಳು ಬರಬಾರದು ಅನ್ನೋದಕ್ಕೋಸ್ಕರ ನೀವು ಏನಾದರೂ ಇನ್ನ ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಆ ಹೋರಾಟ ನಾವು ಮಾಡಕ್ಕೆ ರೆಡಿಯಾಗಿದೆ. ಇವರಿಗೆ ಮೀಸಲಾತಿಯಲ್ಲಿ ಅನ್ಯಾಯವಾಗಿದೆ ಎಂದು ಆಯೋಗ ಹೇಳಿದರೂ ಕೂಡ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ತಮ್ಮ ಸಚಿವ ಸಂಪುಟದ ಸಚಿವರುಗಳಾದ ಶ್ರೀ ಎಚ್ ಸಿ ಮಹದೇವಪ್ಪ, ಶ್ರೀ ಪ್ರಿಯಾಂಕಾ ಖರ್ಗೆ, ಶ್ರೀ ಜಿ ಪರಮೇಶ್ವರ್, ಶ್ರೀ ಸಂತೋಷ್ ಲಾಡ್ ಇವರ ಹಣತೆಯಂತೆ ಕುಣಿಯುತ್ತಾ ಮಹದೇವಪ್ಪನವರ ಸಮಾಜವನ್ನು ಎತ್ತಿ ಕಟ್ಟಲು ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಮಾದಿಗ ಸಮಾಜದ 30 ವರ್ಷಗಳ ಒಳ ಮೀಸಲಾತಿಯ ಹೋರಾಟದ ಕುತ್ತಿಗೆಗೆ ನೇಣು ಹಾಕುತ್ತಿದೆ. 2022ರಿಂದ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಯವರು ಸರ್ಕಾರ 17% ಮೀಸಲಾತಿಯನ್ನು ಎಸ್ಸಿಗಳಿಗೆ ಹೆಚ್ಚಳ ಮಾಡುವುದರ ಮುಖಾಂತರ ಮಾಡಿದ್ದನ್ನು ನಾವೆಲ್ಲರೂ ಕೂಡ ಮರೆಯುವಂತಿಲ್ಲ. ಆದರೆ ಅದನ್ನು ರದ್ದುಗೊಳಿಸುವುದರ ಮುಖಾಂತರ ಯಥಾವತ್ತಾಗಿ 15 ಹಳೆಯ ಮೀಸಲಾತಿಯಲ್ಲಿ ಮೀಸಲಾತಿಯನ್ನು ಕೊಡುವ ಮುಖಾಂತರ 56,000